ನಮಸ್ಕಾರ ವೀಕ್ಷಕರೇ. ಇದು ಬೆಳಗ್ಗೆ ಆದ್ರೆ ಸೂರ್ಯ ಎದ್ದು ಬರೋದಕ್ಕೂ ಮುಂಚೆ ಜನರು ಗುದ್ದಲಿ ಕೊಡಲಿ ಹಿಡ್ಕೊಂಡು ರಸ್ತೆ ಬದಿಗೆ ನಿಂತಿರ್ತಾರೆ. ಕಾರಣ ಒಂದೇ, ನರೇಗಾ ಕೆಲಸ ಇದೆ ಅಂದ್ರು. ಹೆಣ್ಣುಮಕ್ಕಳು, ವೃದ್ಧರು, ಯುವಕರು ಎಲ್ಲರೂ ಒಂದೇ ಸಾಲಲ್ಲಿ. ಕೆಲಸ ಏನಂದ್ರೆ, ಕಳೆದ ವರ್ಷ ಆಗಿದ ಕಾಲುವೆ ಈ ವರ್ಷ ಮತ್ತೆ ಆಗಿದು, ನಾಳೆ ಮತ್ತೆ ಮುಚ್ಚೋದು. ಹಳ್ಳಿ ಹಿರಿಯ ಮಲ್ಲಪ್ಪ ಹೇಳ್ತಾರೆ, ನಾವು 10 ವರ್ಷದಿಂದ ಇದೇ ಮಣ್ಣು ತಿರುಗಿಸ್ತಿದ್ದೀವಿ ಸಾರ್. ಕೂಲಿ ಕೈಗ್ ಬರ್ತದೆ, ಆದ್ರೆ ಬದುಕು ಮುಂದೆ ಹೋಗ್ತಾ ಇಲ್ಲ. ಸರ್ಕಾರ ಹೇಳೋದು ವಲಸೆ ತಡೆಯೋ ಯೋಜನೆ, ಆದ್ರೆ ನಮ್ಮೂರಿನ ವಾಸ್ತವ ಬೇರೆ. ಪ್ರತಿ ವಾರವೂ ಬಸ್ಸು ತುಂಬ ಯುವಕರು ಪಟ್ಟಣದ ಕಡೆ ಹೋಗ್ತಿದ್ದಾರೆ. ಶಿವು ಅನ್ನೋ ಹುಡುಗ ಹೇಳ್ತಾನೆ, ಇಲ್ಲಿ ದಿನಕ್ಕೆ 200, ಅದೇ ಪಟ್ಟಣದಲ್ಲಿ ಕಾರ್ಖಾನೆಯಲ್ಲಿ 10 ಗಂಟೆ ಕೆಲಸ ಮಾಡಿದ್ರೂ 400 ಸಿಗುತ್ತೆ. ಊರಲ್ಲಿ ಗೌರವ ಇಲ್ಲ ಸಾರ್, ಕೇವಲ ಕೂಲಿ ಇದೆ. ಪಂಚಾಯತ್ ಆಫೀಸ್ ಮುಂದೆ ದೊಡ್ಡ ಬೋರ್ಡ್ ಇದೆ, ನರೇಗಾ ಗ್ರಾಮಾಭಿವೃದ್ಧಿಗೆ ವರ ಅಂತ. ಆದ್ರೆ ಜನರ ಮಾತು ಬೇರೆ. ಹಣ ಬರ್ತದೆ ಅಂದ್ರು, ಕೆಲಸ ಕಾಗದದಲ್ಲಿ ಆಗ್ತದೆ, ನಿಜ ಕೆಲಸ ಯಾರಿಗೂ ಗೊತ್ತಿಲ್ಲ. ಕಮಿಷನ್ ಮಾತು ಊರೆಲ್ಲ ಗೊತ್ತು, ಕೇಳೋಕ್ ಮಾತ್ರ ಯಾರೂ ಧೈರ್ಯ ಮಾಡಲ್ಲ. ಗ್ರಾಮಸ್ಥರ ಇನ್ನೊಂದು ಪ್ರಶ್ನೆ ಗಂಭೀರವಾಗಿದೆ. ಪ್ರತಿ ಪಂಚಾಯತ್ಗೆ ಕೋಟಿ ಕೋಟಿ ಹಣ ಬರ್ತಿದ್ರೆ, ಅದೇ ಹಣದಿಂದ ಪ್ರತಿ ಹೋಬಳಿಗೆ ಒಂದು ಸಣ್ಣ ಇಂಡಸ್ಟ್ರಿ ತಂದಿದ್ರೆ? ಅಕ್ಕಿಗಿರಣಿ, ಹಾಲು ಸಂಸ್ಕರಣೆ, ತರಕಾರಿ ಶೀತಗೃಹ ಅಂದಾಗ ನಮ್ಮ ಮಕ್ಕಳು ಊರಲ್ಲೇ ಕೆಲಸ ಮಾಡ್ತಿದ್ರಲ್ಲ. ಶಿಕ್ಷಕ ರಂಗಪ್ಪ ಹೇಳ್ತಾರೆ, ಗುಂಡಿ ಅಗದ ಕೂಲಿ 1 ದಿನದ ಬದುಕು, ಕಾರ್ಖಾನೆ ಅಂದ್ರೆ ಊರಿಗೆ 10 ವರ್ಷದ ನೆಲೆ. ಇಂದು ಬಾಗಿಲೂರು ಹಳ್ಳಿಯಲ್ಲಿ ಪ್ರಶ್ನೆಗಳು ಜಾಸ್ತಿ, ಉತ್ತರಗಳು ಕಡಿಮೆ. ನರೇಗಾ ಯೋಜನೆ ನಿಜವಾಗಿಯೂ ವಲಸೆ ತಡಿತಿದೆಯಾ, ಅಥವಾ ಯುವಕರನ್ನ ಪಟ್ಟಣಕ್ಕೆ ಹೋಗೋಕೆ ದಾರಿ ಮಾಡಿಕೊಡ್ತಿದೆಯಾ? ಇದು ಕೇವಲ ಬಾಗಿಲೂರಡ ಕಥೆಯಲ್ಲ, ಇದು ನೂರಾರು ಹಳ್ಳಿಗಳ ಅಳಲು. ನಿಮ್ಮ ಊರಿನ ಧ್ವನಿಯಾಗಿ ಈ ಪ್ರಶ್ನೆ ಕೇಳ್ತಿದ್ದೀವಿ. ಕೂಲಿ ಬೇಕಾ, ಇಲ್ಲ ಉದ್ಯೋಗ ಬೇಕಾ? ನಿಮ್ಮ ಅಭಿಪ್ರಾಯ ಏನು? ಇದು ನಮ್ಮೂರಿನಿಂದ ಬಂದ ನಿಜವಾದ ವರದಿ.